ಹಾಯ್ ಫ್ರೆಂಡ್ಸ್, ದಿಸ್ ಲೈಕನ್. ಇವತ್ತು ನನ್ನ ವೈಫ್ನ ಬರ್ತ್ಡೇ ಇದೆ. ಸೊ ಅದಕ್ಕೆ ಅವಳು ಕಾಲೇಜಿಗೆ ಹೋಗಿದ್ದಾಳೆ. ಕಾಲೇಜಿಂದ ಬರೋ ಅಷ್ಟರೊಳಗೆ ಅವಳಿಗೆ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಡೆಕೋರೇಟ್ ಮಾಡೋಕ್ಕೆ ಅಂತ ಅಲ್ಪ ಸ್ವಲ್ಪ ಮೆಟೀರಿಯಲ್ ತಂದಿದ್ದೀನಿ. ನನಗೂ ಡೆಕೋರೇಟ್ ಮಾಡೋಕ್ಕೆ ಬರಲ್ಲ, ಆದರೂ ನನ್ನ ಹೆಂಡ್ತಿಗೆ ಸರ್ಪ್ರೈಸ್ ಕೊಡೋಕ್ಕೆ ಸಿಂಪಲಾಗಿ ಡೆಕೋರೇಷನ್ ಟ್ರೈ ಮಾಡ್ತಾ ಇದ್ದೀನಿ. ಹೇಗಾಗುತ್ತೋ ಗೊತ್ತಿಲ್ಲ, ನೋಡೋಣ. ಫೈನಲಿ ನನಗೆ ಗೊತ್ತಿರೋ ಹಾಗೆ ಡೆಕೋರೇಷನ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ಈ ಡೆಕೋರೇಷನ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಆಯಿತಾ? ಇನ್ನೇ ನನ್ನ ಹೆಂಡ್ತಿ ಬರೋ ಟೈಮ್ ಆಯಿತು. ಅವಳು ಬಂದಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಗ್ತಾ ಇಲ್ಲ, ನೋಡೋಣ. ಕೊನೆಗೂ ನನ್ನ ಹೆಂಡ್ತಿ ಮನೆ ಒಳಗಡೆ ಬಂದಳು. ನಾನು ಅವಳನ್ನೇ ವಿಡಿಯೋ ಮಾಡ್ತಾ ಇದ್ದಿದ್ದು ನೋಡಿ ಶಾಕ್ ಆಗಿ ಕ್ಯೂರಿಯಾಸಿಟಿಯಿಂದ ಅವಳು ರೂಮ್ ಒಳಗಡೆ ಎಂಟ್ರಿ ಕೊಟ್ಟಳು. ನಾನು ಮಾಡಿ ಡೆಕೋರೇಷನ್ ನೋಡಿ ಅವಳಂತೂ ಫುಲ್ಲು ಸರ್ಪ್ರೈಸ್ ಆದಳು. ಕಾಲೇಜಿಂದ ತುಂಬ ಟಯರ್ಡಾಗಿ ಬಂದಿದ್ಲು. ಸರಿ ಕೇಕ್ ಕಟ್ ಮಾಡೋದಕ್ಕೆ ಫ್ರೆಶ್ ಅಪ್ ಆಗಿ ಬಾ ಅಂತ ಹೇಳಿದೆ. ಆಫೀಸಿಂದ ಬರುವಾಗಲೇ ಕೇಕ್ ತಂದಿಟ್ಟಿದ್ದೆ. ಅವಳು ಫ್ರೆಶ್ ಅಪ್ ಆಗಿ ಬರೋ ಗ್ಯಾಪ್ನಲ್ಲಿ ಆಫೀಸಿಂದ ಬರುವಾಗಲೇ ತಂದಿಟ್ಟಿದ್ದ ಕೇಕ್ನ ಫ್ರಿಜ್ಜಿಂದ ತೆಗೆದುಬಿಟ್ಟು ಕೇಕ್ ಕಟಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಟೆ. ನಾನು ಕಾಲೇಜಿಂದ ಟಯರ್ಡಾಗಿ ಬಂದಿದ್ದೆ. ಮನೆಗೆ ಬಂದಿದ್ದ ತಕ್ಷಣ ಫುಲ್ ಸರ್ಪ್ರೈಸ್ ನೋಡಿ ತುಂಬಾ ಖುಷಿ ಆಯಿತು. ನನ್ನ ಹಸ್ಬ್ಯಾಂಡ್ ನನಗೋಸ್ಕರ ಸರ್ಪ್ರೈಸ್ ಆಗಿ ನನ್ನ ಬರ್ಡೇಗೆ ಡೆಕೋರೇಷನ್ ಮಾಡಿದರು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಫ್ರೆಶ್ ಅಪ್ ಆಗಿ ಕೇಕ್ ಕಟ್ ಮಾಡೋಣ ಅಂತ ಬಂದೆ. ಕೇಕ್ ಕಟ್ ಮಾಡಿದ್ವಿ, ಹಾಗೆ ಕೆಲವೊಂದು ಫೋಟೋಸ್ ವೀಡಿಯೋಸ್ನ ತಗೊಂಡ್ವಿ. ನನ್ನ ಹಸ್ಬೆಂಡ್ ನನಗೆ ಈ ಥರ ಎಲ್ಲ ಯಾವಾಗಲೂ ಸರ್ಪ್ರೈಸ್ ಕೊಡಲ್ಲ, ಬಟ್ ಈ ಸಲ ಕೊಟ್ಟಿದ್ದ ಸರ್ಪ್ರೈಸ್ ತುಂಬಾ ಖುಷಿ ಆಯಿತು. ಈ ಥರ ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಅಲ್ವಾ? ಇದಾಗಿತ್ತು ಈ ವರ್ಷದ ನನ್ನ ಬರ್ಡೇ ಸೆಲೆಬ್ರೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಆಯಿತಾ? ಥ್ಯಾಂಕ್ ಯು.